ಪವರ್ ಶೇರಿಂಗ್ ವಿಚಾರದಲ್ಲಿ ಬಿಕೆ ಹರಿಪ್ರಸಾದ್ ಕೊಟ್ಟಂತಹ ಸ್ಟೇಟ್ಮೆಂಟ್ ರಾಜ್ಯ ರಾಜಕಾರಣದಲ್ಲಿ ಆ ಮೂವರಿಗೆ ಮಾತ್ರ ಗೊತ್ತು, ಬೇರೆ ಯಾರಿಗೂ ಗೊತ್ತಿಲ್ಲ. ಆ ಮೂವರು ವ್ಯಕ್ತಿಗಳು ಯಾರು? ನಮಸ್ಕಾರ ವೀಕ್ಷಕರೇ, ಫ್ರೀಡಮ್ ಟಿವಿ ನ್ಯೂಸ್ಗೆ ಸ್ವಾಗತ. ನಾನು ಅಶ್ವಥ್. ವೀಕ್ಷಕರೇ, ಕಳೆದ 3-4 ದಿನಗಳಿಂದ ರಾಜ್ಯ ಕಾಂಗ್ರೆಸ್ನಲ್ಲಿ, ಅದರಲ್ಲೂ ಕೂಡ ಸಿದ್ದರಾಮಯ್ಯ ಅವರ ಸರ್ಕಾರದಲ್ಲಿ ಪವರ್ ಶೇರಿಂಗ್ ವಿಚಾರ ದೊಡ್ಡ ಮಟ್ಟದಲ್ಲಿ ಚರ್ಚೆ ಆಗ್ತಿದೆ. ಒಂದು ಕಡೆ ಸಿದ್ದರಾಮಯ್ಯ ಅವರ ಬಣದ ಶಾಸಕರು ಸಿದ್ದರಾಮಯ್ಯ ಅವರೇ 5 ವರ್ಷ CM ಆಗಿ ಮುಂದುವರಿತಾರೆ, ಈ ರೀತಿಯಾದಂತಹ ಸ್ಟೇಟ್ಮೆಂಟ್ಗಳನ್ನು ಸಿದ್ದರಾಮಯ್ಯ ಬಣದ ಶಾಸಕರು ಕೊಡ್ತಾ ಇದ್ದಾರೆ. ಇನ್ನು DK ಶಿವಕುಮಾರ್, ಟ್ರಬಲ್ ಶೂಟರ್ ಎನಿಸಿಕೊಂಡಿರುವಂತಹ DK ಶಿವಕುಮಾರ್ ಅವರು ಕೂಡ, ಅವರ ಬಣದ ಶಾಸಕರು ಕೂಡ ಇಲ್ಲ, ಈ ಬಾರಿ DK ಶಿವಕುಮಾರ್ ಅವರು CM ಆಗೇ ಆಗ್ತಾರೆ, ಇನ್ನು 2.5 ವರ್ಷ ಅವಧಿಯಲ್ಲಿ DK ಶಿವಕುಮಾರ್ ಅವರು CM ಆಗ್ತಾರೆ ಅನ್ನೋ ಒಂದಷ್ಟು ಚರ್ಚೆಗಳು ಕಳೆದ 3-4 ದಿನಗಳಿಂದಲೂ ಕೂಡ ಒಂದಷ್ಟು ರಾಜ್ಯ ರಾಜಕಾರಣದಲ್ಲಿ ಒಂದು ಬೇರೆ ರೀತಿಯಾದಂತಹ ಒಂದು ದಿಕ್ಕನ್ನು ಸೂಚಿಸ್ತಾ ಇರುವಂತಹದ್ದು ಇವರ ಹೇಳಿಕೆಗಳು. ಆದರೆ ಇವತ್ತಿನ ಒಂದು ಸ್ಟೇಟ್ಮೆಂಟ್ ಇದೆಯಲ್ಲ, BK ಹರಿಪ್ರಸಾದ್ ಅವರು ಕೊಟ್ಟಂತಹ ಸ್ಟೇಟ್ಮೆಂಟ್ ಇದೆಯಲ್ಲ, ಆ ಸ್ಟೇಟ್ಮೆಂಟು ರಾಜ್ಯ ರಾಜಕಾರಣದ, ಅದರಲ್ಲೂ ಕೂಡ ಕಾಂಗ್ರೆಸ್ ಪಕ್ಷದ ದಿಕ್ಕನ್ನೇ ಬದಲಿಸುವಂತಹ ಒಂದು ಸ್ಟೇಟ್ಮೆಂಟನ್ನು ಈಗ ಕೊಟ್ಟಿರುವಂತಹದ್ದು. ಹಾಗಾದರೆ BK ಹರಿಪ್ರಸಾದ್ ಕೊಟ್ಟಂತಹ ಸ್ಟೇಟ್ಮೆಂಟ್ ಏನು? ಪವರ್ ಶೇರಿಂಗ್ ವಿಚಾರದಲ್ಲಿ BK ಹರಿಪ್ರಸಾದ್ ಕೊಟ್ಟಂತಹ ಸ್ಟೇಟ್ಮೆಂಟು ರಾಜ್ಯ ರಾಜಕಾರಣದಲ್ಲಿ, ಅದರಲ್ಲೂ ಕೂಡ ಕಾಂಗ್ರೆಸ್ ಪಕ್ಷದಲ್ಲಿ ಒಂದಷ್ಟು ಸಂಚಲನವನ್ನು ಸೃಷ್ಟಿ ಮಾಡುತ್ತಾ. BK ಹರಿಪ್ರಸಾದ್ ಅವರು ಒಂದು ಸ್ಟೇಟ್ಮೆಂಟ್ ಕೊಟ್ಟರು ಇವತ್ತು. ಆ ಸ್ಟೇಟ್ಮೆಂಟ್ ಏನಪ್ಪ ಅಂತಂದರೆ, ಪವರ್ ಶೇರಿಂಗ್ ವಿಚಾರದಲ್ಲಿ ಆ ಮೂವರಿಗೆ ಮಾತ್ರ ಗೊತ್ತು, ಬೇರೆ ಯಾರಿಗೂ ಗೊತ್ತಿಲ್ಲ ಅನ್ನೋ ಒಂದು ಸ್ಟೇಟ್ಮೆಂಟನ್ನು ಕೊಟ್ಟಿರುವಂಥದ್ದು. ಹಾಗಾದರೆ ಪವರ್ ಶೇರಿಂಗ್ ವಿಚಾರದಲ್ಲಿ ಆ ಮೂವರಿಗೆ ಮಾತ್ರ ಗೊತ್ತು ಅನ್ನೋದಾದರೆ ಆ ಮೂವರು ವ್ಯಕ್ತಿಗಳು ಯಾರು? ಆ ಮೂವರು ವ್ಯಕ್ತಿಗಳು ತೆಗೆದುಕೊಳ್ಳುವಂತಹ ಅಂತಿಮ ನಿರ್ಣಯವೇ ಪವರ್ ಶೇರಿಂಗ್ ವಿಚಾರದಲ್ಲಿ ಮಾನ್ಯತೆ ಪಡೆಯುತ್ತಾ? ಯಾಕೆಂತಂದರೆ DK ಶಿವಕುಮಾರ್ ಅವರು ಶತಾಯಗತಾಯ CM ಆಗಲೇಬೇಕು ಅಂತೇಳಿ ಒಂದಷ್ಟು ಕನಸನ್ನು ಕೂಡ ಇಟ್ಕೊಂಡಿರುವಂತಹ ಒಬ್ಬ ವ್ಯಕ್ತಿ. ತಪ್ಪೇನಿಲ್ಲ, ಯಾಕೆಂತಂದರೆ ಕಾಂಗ್ರೆಸ್ ಪಕ್ಷವನ್ನು ಅಧಿಕಾರಕ್ಕೆ ತರುವಂತಹ ಒಂದು ಏನಾದರೂ ಒಂದಷ್ಟು ಕೆಲಸಗಳು ಅಥವಾ ಒಂದಷ್ಟು ಸಾಹಸವನ್ನು ಮಾಡಿದ್ದಾರೆ ಅಂತಂತಂದರೆ ಸಿದ್ದರಾಮಯ್ಯ ಅವರನ್ನು ಬಿಟ್ಟರೆ DK ಶಿವಕುಮಾರ್ ಅವರಿಗೆ ಸಲ್ಲುತ್ತೆ. ಸಿದ್ದರಾಮಯ್ಯ ಅವರು ಹೇಗೆ ರಾಜ್ಯದಲ್ಲಿ ಕಾಂಗ್ರೆಸ್ ಪಕ್ಷವನ್ನು ಅಧಿಕಾರಕ್ಕೆ ತರಬೇಕಾದ್ರೆ ಎಷ್ಟು ಶ್ರಮ ಹಾಕಿದ್ರು, ಅಷ್ಟೇ ಶ್ರಮವನ್ನು DK ಶಿವಕುಮಾರ್ ಅವರು ಕೂಡ ಹಾಕಿದ್ದಾರೆ. ಪಕ್ಷ ಸಂಘಟನೆ ವಿಚಾರದಲ್ಲೂ ಕೂಡ DK ಶಿವಕುಮಾರ್ ಅವರು ತನ್ನದೇ ಆದಂತಹ ಒಂದು ಸ್ಟ್ರಾಟಜಿಗಳನ್ನು ಮಾಡ್ಕೊಂಡು ಬಂದು ಕಾಂಗ್ರೆಸ್ ಪಕ್ಷವನ್ನು ಅಧಿಕಾರಕ್ಕೆ ತರುವಲ್ಲಿ ಯಶಸ್ವಿ ಕೂಡ ಆಗಿದ್ರು. ಅದು ಕೂಡ ಫುಲ್ಲು ಮೆಜಾರಿಟಿಯನ್ನು ಪಡೆದುಕೊಂಡಂತಹ ಒಂದು ಸರ್ಕಾರ ದಕ್ಷಿಣ ಭಾರತದಲ್ಲಿ ಇದೆ ಅಂತಂತಂದರೆ ಅದು ಈಗ ಕಾಂಗ್ರೆಸ್ ಪಕ್ಷ. ಕಾಂಗ್ರೆಸ್ ಪಕ್ಷಕ್ಕೆ ಸುಮಾರು 230ಕ್ಕೂ ಹೆಚ್ಚು ಸೀಟ್ಗಳು ಈಗ ಇರುವಂತಹದ್ದು. ಇದರಲ್ಲಿ ಒಂದಷ್ಟು ಜನ ಶಾಸಕರು ಸಿದ್ದರಾಮಯ್ಯ ಅವರ ಪರವಾಗಿದ್ದರೆ, ಮತ್ತೊಂದಷ್ಟು ಶಾಸಕರು DK ಶಿವಕುಮಾರ್ ಅವರ ಪರವಾಗಿದ್ದಾರೆ. ಜೊತೆಗೆ ಹೈಕಮಾಂಡ್ ಬಣದಲ್ಲೂ ಕೂಡ ಒಂದಷ್ಟು ಶಾಸಕರು ಕೂಡ ಗುರುತಿಸಿಕೊಂಡಿರುವಂಥದ್ದು. ನವೆಂಬರ್ ಅಥವಾ ಡಿಸೆಂಬರ್ ತಿಂಗಳಲ್ಲಿ ಸಿದ್ದರಾಮಯ್ಯ ಅವರು CM ಪಕ್ಷದಿಂದ ಕೆಳಗಿಳಿತಾರೆ ಅನ್ನೋ ಒಂದಷ್ಟು ಚರ್ಚೆಗಳು ಈಗಾಗಲೇ ಶುರುವಾಗಿರುವಂತಹದ್ದು. ಅದರಲ್ಲೂ DK ಶಿವಕುಮಾರ್ ಅವರ ಪರವಾಗಿ ಕುಣಿಗಲ್ ಶಾಸಕ ರಂಗನಾಥ್ ಆಗಿರ್ಬೋದು, ಮತ್ತು ಬೇರೆ ಬೇರೆ ಇನ್ನಿತರ ಶಾಸಕರಾಗಿರ್ಬೋದು, ಅವರೆಲ್ಲರೂ ಕೂಡ ಪ್ರತಿನಿತ್ಯ ಬ್ಯಾಟ್ ಬೀಸ್ತಲಿದ್ದಾರೆ, CM ಆಗೇ ಆಗ್ತಾರೆ DK ಶಿವಕುಮಾರ್ ಅಂತೇಳಿ. ಇನ್ನು ಕಾಂಗ್ರೆಸ್ನ ಗೃಹ ಸಚಿವರಾಗಿರುವಂತಹ, ಕಾಂಗ್ರೆಸ್ ಸರ್ಕಾರದಲ್ಲಿ ಗೃಹ ಸಚಿವರಾಗಿರುವಂತಹ G ಪರಮೇಶ್ವರ್ ಅವರು ಕೂಡ ಇಲ್ಲ, ಸಿದ್ದರಾಮಯ್ಯ ಅವರೇ ಇನ್ನೂ 5 ವರ್ಷ CM ಆಗಿ ಮುಂದುವರಿತಾರೆ, ಈ ರೀತಿಯಾದಂತಹ ಒಂದು ಸ್ಟೇಟ್ಮೆಂಟ್ ಕೂಡ ಕೊಟ್ಟಿರುವಂಥದ್ದು. ಈ ಎಲ್ಲ ಸ್ಟೇಟ್ಮೆಂಟ್ಗಳ ಮಧ್ಯೆ BK ಹರಿಪ್ರಸಾದ್ ಕೊಟ್ಟಂತಹ ಸ್ಟೇಟ್ಮೆಂಟ್ ಇದೆಯಲ್ಲ, ಅದು ನಿಜಕ್ಕೂ ಎಲ್ಲರನ್ನೂ ಕೂಡ
ಭಯಭೀತರನ್ನಾಗಿ ಮಾಡುವಂತಹ ಒಂದು ಸ್ಟೇಟ್ಮೆಂಟು. ಅಂದರೆ ಪವರ್ ಶೇರಿಂಗ್ ವಿಚಾರದಲ್ಲಿ ಆ ಮೂವರು ವ್ಯಕ್ತಿಗಳಿಗೆ ಮಾತ್ರ ಗೊತ್ತು, ಬೇರೆ ಉಳಿದಂತಹ ವ್ಯಕ್ತಿಗಳಿಗೆ ಯಾರಿಗೂ ಕೂಡ ಗೊತ್ತಿಲ್ಲ. ಹಾಗಾದರೆ ಆ ಮೂವರು ವ್ಯಕ್ತಿಗಳು ಯಾರು? ಆ ಮೂವರು ವ್ಯಕ್ತಿಗಳ ಮಾತೆ ಇಲ್ಲಿ ಫೈನಲ್ ಆಗುತ್ತಾ? ಎಸ್, ಇದೇ ಇವತ್ತಿನ ಒಂದು ವಿಚಾರ. ನಾನು ತುಂಬ ಲ್ಯಾಗ್ ಮಾಡಿದೆ ಅಂತ ಅನಿಸುತ್ತೆ. ಯಾಕೆಂತಂದರೆ ಮೊದಲಿಗೆ ಆ ಮೂವರು ವ್ಯಕ್ತಿಗಳ ಬಗ್ಗೆ ಹೇಳಬೇಕಾಗಿತ್ತು. ಆದರೆ ಒಂದಷ್ಟು ಕ್ಯೂರಿಯಾಸಿಟಿ ಬಿಲ್ಡ್ ಮಾಡಬೇಕು ಅನ್ನೋ ಒಂದು ಕಾರಣಕ್ಕೋಸ್ಕರ ಹೀಗೆ ಹೇಳ್ತಾ ಇದ್ದೀನಿ. ಎಸ್, ಪವರ್ ಶೇರಿಂಗ್ ವಿಚಾರದಲ್ಲಿ BK ಹರಿಪ್ರಸಾದ್ ಕೊಟ್ಟಂತಹ ಸ್ಟೇಟ್ಮೆಂಟು ಇವತ್ತು ಒಂದಷ್ಟು ಅವರ ಪರವಾಗಿ ಮಾತನಾಡ್ತಿದ್ದಂತಹ ಶಾಸಕರಿಗೆ, ಜೊತೆಗೆ ಇವ್ರ ಪರವಾಗಿ ಮಾತನಾಡ್ತಿದ್ದಂತಹ ಶಾಸಕರಿಗೆ ಒಂದಷ್ಟು ಎಲ್ಲೋ ಒಂದು ಕಡೆ ಈ ರೀತಿ ನೀವು ಮಾತನಾಡಿಕೊಂಡೇ ಕೂತ್ಕೊಂಡ್ರೆ ಕೆಲಸ ಆಗಲ್ಲ, ಸುಮ್ಮನೆ ಒಂದಷ್ಟು ಗೊಂದಲಗಳು ಸೃಷ್ಟಿಯಾಗುತ್ತೆ. ನೀವು ಯಾವುದೇ ಕಾರಣಕ್ಕೂ ಕೂಡ ಒಂದಷ್ಟು ಸ್ಟೇಟ್ಮೆಂಟ್ಗಳನ್ನು ಕೊಟ್ಕೊಂಡು ಸುಮ್ಮನೆ ಮೀಡಿಯಾದಲ್ಲಿ ಫೋರ್ಸ್ ತಗೋಬೇಡಿ. ಯಾಕೆಂತಂದರೆ ಪವರ್ ಶೇರಿಂಗ್ ವಿಚಾರದಲ್ಲಿ ಕಂಪ್ಲೀಟಾಗಿ ಇಂಚಿಂಚು ಮಾಹಿತಿ ಗೊತ್ತಿರುವಂತಹದ್ದು ಆ ಮೂವರು ವ್ಯಕ್ತಿಗಳಿಗೆ. ಎಸ್, ಆ ಮೂವರು ವ್ಯಕ್ತಿಗಳು ಯಾರು ಅನ್ನೋದನ್ನು ನಾನೀಗ ರಿವೀಲ್ ಮಾಡ್ತೀನಿ. ಮೊದಲನೇದಾಗಿ ಕಾಂಗ್ರೆಸ್ ಪಕ್ಷದ ಅಧಿನಾಯಕಿ ಸೋನಿಯಾ ಗಾಂಧಿ ಅವರಿಗೆ, ಎರಡನೇದು ರಾಹುಲ್ ಗಾಂಧಿ ಅವರಿಗೆ, ಇನ್ನು ಮೂರನೇದು ಮಲ್ಲಿಕಾರ್ಜುನ್ ಖರ್ಗೆ ಅವರಿಗೆ. ಈ ಮೂವರನ್ನು ಬಿಟ್ಟರೆ ಬೇರೆ ಯಾವ ಶಾಸಕರಿಗೆ, ಅಷ್ಟೇ ಯಾಕೆ CMಗೂ ಕೂಡ ಗೊತ್ತಿಲ್ಲ ಈ ವಿಚಾರ. ಜೊತೆಗೆ DCM DK ಶಿವಕುಮಾರ್ ಅವ್ರಿಗೂ ಕೂಡ ಈ ವಿಚಾರ ಗೊತ್ತಿಲ್ಲ. ಈ ಮೂವರ ಮಧ್ಯೆ ನಡೆದಿರುವಂತಹ ಮಾತುಕತೆಯೇ ಫೈನಲ್ ಅಂತೇಳಿ BK ಹರಿಪ್ರಸಾದ್ ಅವರು ಈಗ ಹೇಳಿರುವಂಥದ್ದು. ಅದು ನಿಜ ಕೂಡ. ಯಾಕೆಂತಂದರೆ ಈಗಾಗಲೇ 2.5 ವರ್ಷ ಆದಮೇಲೆ ಸಿದ್ದರಾಮಯ್ಯ ಅವರು ಹಿಡಿತಾರೆ. 2.5 ವರ್ಷ ಇನ್ನು ಉಳಿದಂತಹ 2.5 ವರ್ಷದಲ್ಲಿ DK ಶಿವಕುಮಾರ್ ಅವರು CM ಆಗ್ತಾರೆ. ಈ ರೀತಿಯಾದಂತಹ ಚರ್ಚೆಗಳು ಸಿದ್ದರಾಮಯ್ಯ ಅವರು ಅಧಿಕಾರ ವಹಿಸಿಕೊಂಡ ದಿನದಿಂದಲೂ ಕೂಡ ಇಲ್ಲಿವರೆಗೂ ಕೂಡ ಆ ಚರ್ಚೆ, ಆ ಮಾತುಗಳು ನಿರಂತರವಾಗಿ ನಡ್ಕೊಂಡು ಬಂದಿದೆ. ಇದಕ್ಕೆ ಕಂಪ್ಲೀಟಾಗಿ ಹೆಂಡಾಡಬೇಕು ಅಂತಂತಂದರೆ ಒಂದು ಮಲ್ಲಿಕಾರ್ಜುನ್ ಖರ್ಗೆ ಅವರು ಒಂದು ಸ್ಟೇಟ್ಮೆಂಟನ್ನು ಕೊಡಬೇಕಾಗುತ್ತೆ. ಇಲ್ಲ, ಇನ್ನೂ 2.5 ವರ್ಷಗಳ ಕಾಲ ಸಿದ್ದರಾಮಯ್ಯ ಅವರೇ ಮುಂದುವರಿತಾರೆ, ಅದರಲ್ಲಿ ಡೌಟ್ ಬೇಡ ಅಂತೇಳಿ ಮಲ್ಲಿಕಾರ್ಜುನ್ ಖರ್ಗೆ ಅವರು ಹೇಳಬೇಕು, ಇಲ್ಲ ರಾಹುಲ್ ಗಾಂಧಿ ಹೇಳಬೇಕು, ಇಲ್ಲಾಂದರೆ ಸೋನಿಯಾ ಗಾಂಧಿ ಅವರು ಹೇಳಬೇಕು. ಈ ಮೂವರನ್ನು ಹೊರತುಪಡಿಸಿದರೆ ಬೇರೆ ಯಾವ ನಾಯಕರು ಯಾವ ಸ್ಟೇಟ್ಮೆಂಟ್ ಕೊಟ್ಟರೂ ಕೂಡ ಅದು ಊರ್ಜಿತ ಅಲ್ಲ. ಯಾಕೆಂತಂದರೆ ಇವರ ಮೂವರ ಮಧ್ಯೆ ಏನೇನು ವಿಚಾರಗಳು ಚರ್ಚೆ ಆಗಿದೆಯೋ ಅದೇ ಅಂತಿಮ. ಸೊ ಹಾಗಾಗಿ ಅವರು ಯಾರಾದ್ರೂ ಈಗ ನವೆಂಬರ್ ಅಥವಾ ಡಿಸೆಂಬರ್ ತಿಂಗಳಲ್ಲಿ ಯಾರಾದ್ರೂ ಇಲ್ಲ ಸಿದ್ದರಾಮಯ್ಯವರೇ ಸಾಕು, ನೀವು 2.5 ವರ್ಷ ಅಧಿಕಾರವನ್ನು ಅನುಭವಿಸಿದ್ದೀರಾ, ಹಿಂದೆನೂ ಕೂಡ 5 ವರ್ಷಗಳ ಕಾಲ ಅಧಿಕಾರವನ್ನು ಅನುಭವಿಸಿದ್ರಿ, ದೇವರಾಜ ಅರಸು ಅವರನ್ನು ಬಿಟ್ಟರೆ ಅತಿ ಹೆಚ್ಚು ಅಂದರೆ ಅಧಿಕಾರವನ್ನು ವಹಿಸಿಕೊಂಡಂತಹ ಯಾರಾದರೂ ಅನುಭವಿಸಿದಂತಹ ಯಾರಾದರೂ CM ಇದ್ದಾರೆ ಅಂತಂತಂದರೆ ಅದು ಸಿದ್ದರಾಮಯ್ಯ ಅವರಿಗೆ ಕೂಡ ಸಲ್ಲುತ್ತೆ. ಸೊ ಹಾಗಾಗಿ ಸಿದ್ದರಾಮಯ್ಯವರ ಅವಧಿ ಡಿಸೆಂಬರ್ ತಿಂಗಳಲ್ಲಿ ಮುಗಿಯುತ್ತಾ ಇಲ್ವಾ ಖಂಡಿತವಾಗ್ಲೂ ಗೊತ್ತಿಲ್ಲ. ಅದನ್ನು ಹೈಕಮಾಂಡೇ ಹೇಳಬೇಕಾಗುತ್ತೆ. ಆದರೆ ಸದ್ಯಕ್ಕೆ ಏನಂತಂದರೆ BK ಹರಿಪ್ರಸಾದ್ ಅವರು ಕೊಟ್ಟಂತಹ ಒಂದು ಸ್ಟೇಟ್ಮೆಂಟ್ ಈಗ ಎಲ್ಲ ನಾಯಕರು ಕೂಡ ಮುಟ್ಟಿ ನೋಡ್ಕೊಳ್ಬೇಕಾಗುತ್ತೆ. ಯಾಕೆಂತಂದರೆ ಇವತ್ತು ಒಂದಷ್ಟು ಫಾಲೋಯರ್ಸು, ಅವರವರ ಫಾಲೋಯರ್ಸು, DK ಶಿವಕುಮಾರ್ ಆಗಿರ್ಬೋದು, ಸಿದ್ದರಾಮಯ್ಯ ಆಗಿರ್ಬೋದು, ಅಥವಾ ಬೇರೆ ಬೇರೆ ನಾಯಕರ ಫಾಲೋವರ್ಸ್ ಆಗಿರ್ಬೋದು, ಅವರೆಲ್ಲರೂ ಕೂಡ ತಮ್ಮ ನೆಚ್ಚಿನ ನಾಯಕ CM ಆದರೆ ಒಳ್ಳೆಯದಲ್ವಾ ಅನ್ನೋದು ಅವರ ಒಂದು ಅಭಿಪ್ರಾಯ. ಖಂಡಿತ ಅವರ ಅಭಿಪ್ರಾಯ ಒಳ್ಳೆಯದೇ. ಯಾಕೆಂತಂದರೆ ಅವರು ಆಸೆ ಪಡೋದೇನು ತಪ್ಪನಲ್ಲ. ಆದರೆ ಕಂಪ್ಲೀಟಾಗಿ ಡಿಸಿಷನ್ ಮೇಕರ್ ಅಂತ ಯಾರಿದ್ದಾರೋ ಅವರೇ ಈ ಒಂದಷ್ಟು ವಿವಾದಕ್ಕೆ ಅಥವಾ ಒಂದಷ್ಟು ಈ ರೀತಿಯಾದಂತಹ ಒಂದಷ್ಟು ಡೆವಲಪ್ಮೆಂಟ್ಗೆ ಅವರೇ ಈ ವಿಚಾರಕ್ಕೆ ನಾಂದಿ ಹಾಡಬೇಕಾಗುತ್ತೆ. ಆ ಕೆಲಸವನ್ನು ಮುಂದಿನ ದಿನಗಳಲ್ಲಿ ಹೈಕಮಾಂಡ್ ಮಾಡಬೇಕಾಗುತ್ತೆ. ಎಸ್, ಇದು ಇವತ್ತಿನ ಒಂದು ವಿಚಾರ. ನಾಳೆ ಮತ್ತೊಂದು ವಿಚಾರದೊಂದಿಗೆ ನಾನು ನಿಮ್ಮನ್ನು ಭೇಟಿಯಾಗ್ತೀನಿ. ನಿರಂತರ ಸುದ್ದಿಗಾಗಿ ನೋಡ್ತಾ ಇರಿ ಫ್ರೀಡಮ್ TV ನ್ಯೂಸ್.